ತೊಳೆದು ಚಲೋ ಅಂತ ತೊಳೆದು ನೋಡ್ಲಾಕ್ರಿ ಹಂಗೆ ನೋಡ್ಲಕ್ಕೆ ಚಂದ ನನಗೆ ಹೊಡ್ಸಾಡಕ್ಕೆ ಚಲೋ ಆತಲ್ಲ ನಿನಗೇನು ಮಾಡಿ ನಿನಗೆ ತಂದ್ರೆ ನಾ ಕೂಡ ನೋಡಿ ಇಟ್ರಾಸಿದ ಪೂರ ಅಲ್ಲಿ ಮನೆ ಪೂರ ಎಲ್ಲ ತೋತು ಕ್ಯಾಮ್ರಾ ಏನಾಯ್ತು ಇದು ತೆಗೆದ ಇದೊಂದು ಹೆಂಗೈತೆ ಗೊತ್ತಾನೆ ಹೊಳಸ್ಲ ಜಾಗ ಸಲ ಇದಕ್ಕೆ ಹಾಂ ಇಟ್ರಾ ತಿರ್ಕೊಂಡು ಹೋಗ್ಬೋದಾಗಿತ್ತು ಅದನ್ನು ಹಾನೆಸ್ಟ್ ಎಕ್ಸ್ಪೀರಿಯನ್ಸ್ ಗಾಡಿದು ಹೇಳ ಈ ಗಾಡಿ ನಮ್ಮ ಗಾಡಿ ಆಗಿದೆ ಸಸರ್ಲೆ ಹೋಗೋದು ಬರೋದು ಆಗ್ತೈತಿ ಜೋರ್ಲೆ ಹಾಂ ಅದ ಇದ್ರೊಳಗೆ ಜೋರ್ಲೆ ಇದು ಕ್ಯಾಟ ಗೋಳ ಆದೈತಿ ಮತ್ತೆ ಗೋಳ ಓಡಿಸ್ಲಾಕ ಹೆಂಗೆ ಚಲೋ ಇಲ್ಲ ಲಾಂಗ್ ರೂಟಿ ಚಲೋ ಐತಿಲ್ಲ ಊರಾಗ ಬರ್ಲಾಕ ನಮ್ಗೆ ಚಲೋ ಆಗರಿ ಕೆಲಸ ಆಗಲ್ಲ ಅದೇ ಚಲೋ ಇಲ್ಲೇ ಈಗ ಹೆಂಗೆ ಓಡಿಸೋದಿಲ್ಲ ನೋಡಿ ಜಾಗ ಹೋಗ್ಬೇಕಂದ್ರೆ ಒಂದು 100 ಕಿಲೋಮೀಟ್ರ್ ಬರ್ಬೇಕಾಗ್ತದೆ 5-10 ಕಿಲೋಮೀಟ್ರಿಗೆ ಸೂಟ್ ಆಗುತ್ತೆ ಅಲ್ಲಿ ಕರೆ ಲಾಂಗ್ ರೂಟಿಗೆ ಹೇಳಿ ಮಾಡ್ತಿದ್ದು ಗಾಡಿ ನಾ ಗೆರೆ 5 ಗೆರೆ ತುಂಬ ಕೂತ್ರೆ ಗೇರ್ ಹಾಕಿ ಕೂತ್ರೆ ಕಾರ್ ಗಾಡಿ ಕೂತ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತಿನ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡೋದೀನಿ. ಎದ್ರದ ಹಾಂ 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 ಒಂದು 2 ವರ್ಷ ಆಯ್ತಾ ನಮ್ಮ ಮಮ್ಮಿ ಮಾತಾಡೋದು. ಹಾಂ ಗೈಸ್ ಇವತ್ತು ನಾನು ಫಸ್ಟ್ ಟೈಮ್ ಬ್ಲಾಗ್ ಮಾಡತ್ತೇನೆ. ಸೊ ಜೋಳದ ರೊಟ್ಟಿ ಜೋಳದ ರೊಟ್ಟಿನ ಚಲೋ ಇಲ್ಲ ಜೋಳದ ರೊಟ್ಟಿ ಬೆಸರನ್ ಪಲ್ಲಿ ಜುಣಕ ಚಳಿಕಾಯಿ ಒಣಗಿ 2 ರೊಟ್ಟಿ ತಿಂದ್ರೆ 4 ರೊಟ್ಟಿ ತಿಂದಂಗೆ. ಆದರೂ ಬೆಂಗಳೂರಕ್ಕಿಂತ ಇಲ್ಲೇ ಚಲೋ ಊಟ. ಗೈಜಲ್ಲಿ ನಮ್ಮ ಗಾಡಿ ನಿಂತೈತೆ ನೋಡ್ರಿ. ಇದು ನಮ್ಮ ಸಜ್ಜಿ ಹೊಲ, ಇದು ದ್ರಾಕ್ಷಿಗೆ ಔಷಧ ಹೊಡೆ ಇಂಜಣ್ಣ. ಆ್ಯಂಡ್ ಇದು ನಮ್ಮ ಹೊಂಡ. ಇಷ್ಟೆಲ್ಲ ಇಷ್ಟು ದೊಡ್ಡ ಹೊಂಡ ಐತಿ. ಹಾಂ ನಾಳೆಗೆಲ್ಲ ಇನ್ನೊಂದು 3-4 ದಿನ ಹೋತಾನ. ನಾ ಹಾಕಲ್ಲ ಯೂಟ್ಯೂಬ್ ಹಾಕ ಇದಕ್ಕೆ ಇನ್ಸ್ಟಾಗ್ರಾಮ್ ಹಾಕಲ್ಲ ನೀ ಕಟ್ಸೋಡ ನೀವು ವಿಡಿಯೋ ನೋಡೋದು. ಎಷ್ಟು ಗುಮ್ಮ ಐತಿ ಅಂದ್ರೆ ಇದು ಒಬ್ಬ ಮನುಷ್ಯ ಆರಾಮಾಗಿ ಮಾಡ್ಬೋದು. ನಾ ಇದ್ರಾಗ ಬಿದ್ದ ಒಂದು ಮೊಬೈಲ್ ಹಾಳು ಮಾಡ್ಕೊಂಡು ಇದ್ರಾಗ ಸಜ್ಜಿ ಇಟ್ಟಾರ. ಇದು ಅದ ಗೋಧಿ ಬ್ಯಾಗ್. ಇದ್ರಾಗ ಏನು ಇಟ್ಟಾರಂದ್ರೆ ಸಜ್ಜಿ ಇದ್ರಾಗ ಇಷ್ಟೆಲ್ಲ ಸಜ್ಜಿದಾವ. ನಾ ಬೇರೆ ಸಪ್ರೇಟ್ ಇದು ಮಾಡೋದು ಇಲ್ಲ ಮತ್ತು ಬರ್ತಾರೆ ಮ್ಯಾಲೆ ಬಂದಿರ್ತಾವೆ. ಹಾಂ 10 ಕಮ್ಮಿ 400 ಈಗ ಕಮ್ಮಿ ಆಗೋದಿಲ್ಲ ಮತ್ತು 400 400 ಕಮ್ಮಿ ಇದಾವೆ. ಇದೆ ಒಂದು ಪಾಯಿಂಟ್ ಕಮ್ಮಿ. ಹಾಂ ಈಗ ಪೂರಾ ಇಲ್ಲಿ ಮ್ಯಾಲೆ ಬಂದಿರ್ತಾವೆ. ಚಲ ಮಾಡಿ ನೋಡಿ. ಹತ್ತು ಎಟ್ಟು ಬಾದ 12 ತೋರಿಸ್ತಾನೆ ಎಟ್ಟು ಈಗ ಅದಾ ಯಾರು ಕೊಡ್ಬೇಕು ಅದಾಗ ನೋಡ್ರಿ ಎಷ್ಟಾಗ ಟೈಮಿಗೆ ಭಾಳ ಆಗ್ಯಾವ. ಕೆಳಗೂ ಸ್ವಲ್ಪ ಬಿದ್ದಾವೆ. ಗೈಸ್ ನೀರು ಕುಡಿಸ್ಬೇಕು ದನಗಳಿಗೆ. ಮನೆಯಾಗಿದ್ದರೆ ಇಟ್ಟು ಕೆಲಸ ಇಂಥವು ಇರ್ತಾವೆ ಮಾಡ್ಬೇಕಾಗತ್ತೆ. ಗೈಸ್ ನಾಳೆ ಈ ಗಾಡಿ ತೊಗೊಂಡು ಬಿಜಾಪುರಕ್ಕೆ ಹೋಗೋದೈತಿ. ಸೊ ನಾನೀಗ ಅಲ್ಲೇ ಜಾಬ್ ಮಾಡ್ತೀನಲ್ಲ, ಸೊ ನಾಳೆಗೆ ನಮ್ಮ ಬೈಕ್ ತೊಗೊಂಡು ಹೋಗೋದು. ಎಸ್ ಕರೆಕ್ಟ್. ಕೆರೆನೀರು ದೊಡ್ಡದ ಈ ಕೆರೆನೀರು ದೊಡ್ಡದ. ಬೇಕು ನೋಡಿ. ಗೈಸ್ ಈಗ ಗಾಡಿ ತೊಳಿಬೇಕು. ಸೊ ನೀರು ಚಲೋ ಅದ ಈಗ ಹಣ್ಣು. ಸೊ ಗಾಡಿ ತೊಳಿಬೇಕು. ಗೈಸ್ ಪಪ್ಪ ಅಲ್ಲಿ ನೀರು ಉಣಿಸ್ಲತ್ತಾರ. ಇಷ್ಟೆಲ್ಲ ಸಜ್ಜೆ ಐತಿದು. ಹೋಗೊಂಬರ್ರಿ ಅಲ್ಲೇ ನೋಡ್ರಿ, ಅಲ್ಲಿ ಮನೆ ಐತಿ. ಇಲ್ಲಿಗೆ ಅರ್ಧ ಪೈಪ್ ಆಗುತ್ತೆ ಆ್ಯಂಡ್ ಆ ಕಡೆ ಅರ್ಧ ಐತಿ.
ಗಾಡಿ ಫುಲ್ ಆರ್ಬಿಟ್ಟೈತೆ ನೋಡ್ರಿ ಈಗ ಗೈಸ್. ಗಾಡಿ ಫುಲ್ ಆರ್ಬಿಟ್ಟೈತೆ, ಫುಲ್ ಕಂಪ್ಲೀಟ್. ಆಗಲೇ ಫುಲ್ ತುಂಬಿತ್ತು, ಈಗ ಖಾಲಿ ಆಗೈತಿ. ಈ ಕಡೆ ಕೆರೆ ನೀರು ಬರ್ಲತ್ತಾವ, ಇವು ಬೋರ್ ನೀರು ಇದಾವೆ. ಆ ಕಡೆ ಮೋಟ್ರು. ವಿಡಿಯೋ 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 ಅನ್ನೆ. ಹಾಂ ವಿಡಿಯೋ ನಿಂದು ಎಲ್ಲ ವಿಡಿಯೋ ಮಾಡ್ತೈತೆ ಅದು. ಹಾಂ ಇಲ್ಲಿ ಕಾಣಿಸತ್ತೇನು? ಹಾಂ ಮನುಷ್ಯ ಕಾಣಿಸತ್ತೆ. ಹಾಂ ನೀನಲ್ಲ ಹಿಂಗೆ. ಹಾಂ ಮೊಬೈಲ್ದಾಗ ಬಿಡ್ತಾರಲ್ಲ ಹಂಗೆ. ಕೈ ಮಾಡ್ಲಾ, ಕೈ ತೋರ್ಸತ್ತೆ, ಕಾಣಿಸತ್ತೇನು? ಕೈ ಕಾಣಿಸೋದಿಲ್ಲ. ಈಗ ಮಾಡು. ಹಾಂ ಕಾಣಿಸ್ತ. ಹಾಂ ಇದು ಸಣ್ಣದೈತಿ, ಇಲ್ಲಿ ಕಾಣೋದು ದೊಡ್ಡದು. ಗಾಡಿ ಕಾಣಿಸ್ಲಾತ್ ನಾವು. ಇಟ್ಟೆಲ್ಲ ಪೂರ ಉಣಿಸ್ಬೇಕು ನೋಡಿ. ಈಗ ಈಗೇನು ಕಾಣಿಸಲ್ಲ, ದೂರ ಐತಿ. ಕಾಣಿಸಲ್ಲ, ಅಲ್ಲಿ ಐತೆ ಕಾಣಿಸಲ್ಲ. ಮನಗಂಡ ದೂರ ಐತಿ. ಸಂಜೆ ಕಾಮ ಆಯ್ತಾಳೆ. ಹ್ಞೂ ಆಯ್ ಹೊಲಕ್ಕೆ ಚಲೋ ಆಯ್ತು. ಬಾ 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 ಬಾ. ಹಾಂ ಗಾಡಿ ತೊಳೆದಿದ್ದು ಮಾತೊಂದು ಸರಿ. ಯಾರು? ಬಾ 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 ಬಾ. ಗೈಸ್ ಇವತ್ತೊಂದು ಚಾಲೆಂಜಿಂಗ್ ವಿಡಿಯೋ ಮಾಡತ್ತೀವಿ. ಸೊ ಫುಡ್ ಈಟಿಂಗ್ ಚಾಲೆಂಜ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋ ಬರ್ತೈತಿ. ಸೊ ಪ್ಲೀಸ್ ಅದನ್ನು ಫುಲ್ ನೋಡಿರಿ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿರಿ. ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಆ ವಿಡಿಯೋನ ಹಾಕಿರ್ತೀನಿ. ಸೊ ಅದನ್ನು ನೋಡಿರಿ, ಮಸ್ತ್ ಇರ್ತೈತಿ. ಗೈಸ್ ಇನ್ಮ್ಯಾಗಿಂತ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಡೈಲಿ ವ್ಲಾಗ್ಸ್ ಅಂದರೆ ಈ ಸದ್ಯಕ್ಕೆ ವೀಕ್ಲಿ ವ್ಲಾಗ್ಸ್, ವೀಕ್ದಾಗ ಎರಡು ವಿಡಿಯೋ ಹಾಕ್ತೀನಿ. ಸೊ ಅದಾದಮೇಲೆ ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇದರಿಂದ ಯಾಕೆ ಮಾಡತ್ತಿಲ್ಲ ಅಂದರೆ ಸೊ ಇನ್ಕಮ್ ಸ್ಟೇಬಲ್ ಆಗಬೇಕು. ಸೊ ಇನ್ಕಮ್ ಸ್ಟೇಬಲ್ ಆಯ್ತು ಅಂದ್ರೆ ನಾನು ಡೈಲಿ ಮಾಡೋಕ್ಕಾಗ್ತೈತಿ. ಸೊ ಅದಕ್ಕೆ ಹಾಯ್ ಮಾಡು, ಹಾಯ್ ಮಾಡಿ, ಹಾಯ್ ಮಾಡಿ. ಅದು ಗೈಸ್ ಇದು ಗರ್ಸ್ ಹಾಕ್ಯಾರ. ಸೊ ಇಲ್ಲೊಂದು ಸ್ವಲ್ಪ ಐತಿ, ಇದನ್ನು ಹೋಗಿಬೇಕು. ಈ ಕಡೆ ಎಲ್ಲ ಭಾಳ ಚಲೋ ಆಗೈತಿ ಗರ್ಸ್ ಹಾಕಿದ ಮೇಲೆ. ಇದೆಲ್ಲ ಒಟ್ಟು ಕಲ್ಲಿದ್ದು ಭಾಳ ಇದು ದಬ್ದು ಮಳೆದು ಬಂದರೆ ಎಲ್ಲ ರೊಜ್ಜ ಆದಿತ್ತು. ಭಾಳ ಚಲೋ ಆಗೈತಿ. ವಾತಾವರಣ ಹೆಂಗೈತಿ ನೋಡಿ, ಮಸ್ತ್ ಕಾಣತ್ತೆ. ಸೂರ್ಯ ಅದಾನ ಇಲ್ಲಿ. ಜಲ್ದಿನೇ ಕಟ್ಲಾದಿಲ್ಲ ಇವತ್ತು. ಓ ಗೈಸ್ ಈಗ ಆಡ ಕಟ್ಟು. ಅರ್ಬಿ ತಂಬರ್ಲ. ಹಾಂ ಗೈಸ್ ಮತ್ತೊಂದಿಷ್ಟು ಮೇವು ಹಾಕ್ಬೇಕು. ಚಂದ ಮಾತಾವ್. ಚಂದ ಬಾಳಾಗೈತಿ. ಕೈ ತುಂಬ ನಕ್ಕೋತಿರ್ತಾರು. ಒಂದ್ 2 ದಿನ ಬಂದಾಗ ಆಟ ರೆಡಿ ಆಗ್ಯಾವ ಬಸಿ ಅಂತ. ಹಾಂ ಬೆಳಕಾಗುತ್ತೆ. ಅದಿಗೆ ಆಯಿಗೆ ಬರ್ತಾಳ ಅಂತ ಕೇಳ್ಬೇಕಂತದ.